ಎಸ್ ಸರ್, ವಾಸುದೇವ್ ಅವರೇ ನೀವೇನ್ ಹೇಳ್ತೀರಾ? ಒಬ್ಬರು ಸ್ವಾಮೀಜಿಯ ಕೈವಾಡ ಇದೆ ಅನ್ನುವಂಥ ವಿಚಾರವನ್ನ ಚಿನ್ನಯ್ಯನೇ ಚರ್ಚೆ ಆಗ್ತಾ ಇದೆ. ಸ್ವಾಮೀಜಿ ಕೈವಾಡ ಇದೆಯೋ, ನಾಯಕರು ಕೈವಾಡ ಇದೆಯೋ, ಇಲ್ಲ BJP ನಾಯಕರಿಗೂ ಕೈವಾಡ ಇದೆಯೋ, ಇಲ್ಲ ಇದನ್ನ ಧರ್ಮದ ಕಡೆಗೆ ಯಾವ ಥರ ಹೋಲಿಸ್ಬೇಕು ಅಂತ ಮಾಡ್ತಿದ್ದಾರೋ ಗೊತ್ತಿಲ್ಲ. ಏನು ವಿಶ್ಲೇಷಕರು ಹೇಳೋ ಥರ ಇವರು ಧರ್ಮಸ್ಥಳನ ಯಾವುದೇ ದೇವಸ್ಥಾನದ ಬಗ್ಗೆ ಆಗಿರಲಿ, ಧರ್ಮದ ಬಗ್ಗೆ ಆಗಿರಲಿ ಇಲ್ಲಿ ತನಿಖೆ ಆಗ್ತಾಯಿಲ್ಲ. ತನಿಖೆ ಆಗ್ತಾ ಇರೋದು ಎಲ್ಲಿ, ಯಾಕೆ ತನಿಖೆ ಆಗ್ತಾ ಇದೆ, ಯಾಕೋಸ್ಕರ ಆಗ್ತಾ ಇದೆ, ಯಾರಿಗೆ ನ್ಯಾಯ ಬೇಕಾಗಿದೆ ಅನ್ನೋದು ಮುಖ್ಯ ಆಗ್ತಾ ಇರೋದು. ಧರ್ಮಸ್ಥಳ ಒಂದು ಸ್ಥಳದ ಹೆಸರು ಮತ್ತು ಅದರಲ್ಲಿ ದೇವಸ್ಥಾನ ಇದೆ, ಅದ್ರ ಬಗ್ಗೆ ಭಾಳಷ್ಟು ಗೌರವ ಇದೆ, ಅದ್ರ ಬಗ್ಗೆ ಯಾರೇ ಧಕ್ಕೆ ಎತ್ತಿಲ್ಲ, ಅದ್ರ ಬಗ್ಗೆ ಎರಡು ಮಾತು ಇಲ್ಲ. ನಾವು ಹೇಳ್ತಾ ಇರೋದು ಆ ಹೆಣ್ಣು ಮಗಳಿಗೆ ಅಲ್ಲಿ ಆದಂಥ ರೇಪ್, ಅದ್ರ ಹಿಂದೆ ಎಷ್ಟೋ ಜನಗಳು ಸತ್ತಿರೋದು ಕಾಣ್ತಾ ಇರೋದು. ಇದಕ್ಕೋಸ್ಕರ ಇದೇ BJPಯವರು ಹೋರಾಟ ಮಾಡ್ತಾ ಇರೋರು ಕೂಡ ಅಧಿಕಾರ ಅನುಭವಿಸಿದ್ರು, ಅವತ್ತು ಅಧಿಕಾರದಲ್ಲಿದ್ದರು. ಅವಾಗೇನು ಇವ್ರು ಕಳ್ಳೆಕಾಯಿ ತಿಂತಾ ಇದ್ರಾ? ನಾವು ಕಳ್ಳೆಕಾಯಿ ತಿಂತಾ ಇದ್ರ ಇವರು? ಇವತ್ತು ಏನೋ ಸೌಜನ್ಯ, ಇವ್ರ ಒಬ್ಬರು ಬಾಯಲ್ಲಾದ್ರೂ ನಾವು ಸೌಜನ್ಯಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ, ಸೌಜನ್ಯಕ್ಕೆ ನ್ಯಾಯ ಬೇಕು ಅಂತ ಯಾರು ಹೇಳ್ತಾ ಇಲ್ಲ. 2013 ಯಾರ ಸರ್ಕಾರ ಬಂತು ಸರ್? ಯಾರು BJP ಸರ್ಕಾರನೇ ಇತ್ತಲ್ವಾ? 2013ಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬರುತ್ತೆ. ತದನಂತರದ ಅದಕ್ಕೆ ಮುಂಚೆ ಏನಾದ್ರು ನ್ಯಾಯ ಕೊಡಿಸಬಹುದಾಗಿತ್ತಲ್ಲ. ನೋಡಿ, ಅವತ್ತು ಕೂಡ ತನಿಖೆ ಮಾಡಿದ್ದಾರೆ, ತನಿಖೆ ಆಗಿದೆ. ಅದಕ್ಕೆ ಹಿಂದೆ ಕೂಡ ತನಿಖೆ ಆಗಿದೆ. ತನಿಖೆ ಆಗಿಲ್ಲಿ ಬರದೇ ಇವಾಗ ತನಿಖೆ ಆಗ್ಲಿ. ಇವಾಗ ಯಾರಿಗೆ ನೋವಾಗಿರೋದು, ಯಾರಿಗೆ ನೋವಾಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ತನಿಖೆ ಆದ್ರೆ ಯಾರಿಗೆ ಆಗ್ತಾ ಇದೆ? ಇವ್ರು ಹೇಳೋ ತರ ಬರೀ ಧರ್ಮ ಅನ್ಕೊಂಡು BJPಯವರು ಇವ್ರು ಹೇಳೋದು ಸತ್ಯ. ಇವ್ರು ಪ್ಲ್ಯಾಂಡ್ ಮಾಡ್ಕೊಂಡೇ ಬರ್ತಾ ಇರ್ತಾರೆ. ಯಾವಾಗೂ ಕೂಡ ಏನಾದ್ರು ಒಂದು ಹೋರಾಟ ಮಾಡಬೇಕು ಅಂದರೆ ಹಿಂದೂ ಧರ್ಮ, ಆಮ್ ಆದ್ಮಿಯವರು ಹೇಳ್ತಾ ಇರೋದು ಕರೆಕ್ಟು. ಇವತ್ತೊಂದು ದಿವಸ ಎಷ್ಟೋ ಅನ್ಯಾಯ ಬ್ರಿಡ್ಜ್ ಬೀಳ್ತಾ ಇದೆ, ಅದ್ರ ಬಗ್ಗೆ ಮಾಡ್ತಾರೆ. ರೇಟ್ ಜಾಸ್ತಿ ಆಗ್ತಾ ಇದೆ, ತನಿಖೆ ಮಾಡ್ತಾ ಇದಾರ? ಏನಿಲ್ಲ, ನಮಗ್ ಬರ್ಬೇಕು. ನಿಮ್ದೇ ಸರ್ಕಾರದ ಮೇಲೆ ಆರೋಪ. ನೋಡಿ, GST ಸರ್, GST ಬಿಡಿ, ಹಗರಣಗಳು, ಭ್ರಷ್ಟಾಚಾರ ಅಂತೂ ತಾಂಡವಾಡ್ತಾ ಇದೆ. ಯಾವ ಭ್ರಷ್ಟಾಚಾರ ಆಡ್ತಾ ಇದೆ ಸರ್? ಅಲ್ಲ ಸರ್, ದಯವಿಟ್ಟು ಒಂದು ಪ್ರೂವ್ ಮಾಡಿ ಸಾಕು. ನಿಮ್ಮಲ್ಲಿ ವಿಷಯಾಂತರ ಆಗೋದು ಬೇಡ. ನಾನು ಹೇಳ್ತಾ ಇರೋದು, ಇವತ್ತು ಇವರು ಎಚ್ಚೆತ್ಕೊಂಡಿರೋದು ಸೌಜನ್ಯ ಬಗ್ಗೆ ಇವ್ರು ಕೇಳ್ತಾ ಇಲ್ಲ. ಇದನ್ನ ಯಾವುದೋ ಥರದಲ್ಲಿ ಇವರು ತಿರುವಿಚ್ಚಿ ಧರ್ಮದ ಬಗ್ಗೆ ಇವರು ಹೊರಟಿರುವಂಥದ್ದು. ಇವರೇ ಕೇಳಿರೋದು, ಇವರೇ ನಾಯಕರು, ಇವರೇ BJP ಅಧ್ಯಕ್ಷದ ನಾಯಕರಾಗ ನಳಿನ್ ಕುಮಾರ್ ಕಟೀಲ್ ಅವರು ತನಿಖೆ ಆಗಬೇಕು. ಸುನಿಲ್ ಕುಮಾರ್ ಗೊತ್ತಿದ್ದು ಅಂತ ಹೇಳಿದ್ಮೇಲೆ ಸುನಿಲ್ ಕುಮಾರ್ ಅವ್ರನ್ನ ಅರೆಸ್ಟ್ ಮಾಡಬೇಕು. ಇವಾಗ ಅವ್ರು ಹೇಳಿಸ್ಬೇಕು, ಅವ್ರ ಕೈಲಿ ಹೇಳಿಸ್ಬೇಕು. ಇವರು ಮಾತಾಡೋ ಥರ, ವಿಶ್ಲೇಷಕರು ಮಾತಾಡೋ ಥರ ಯಾವುದೇ ಇಲ್ಲ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಆ ಟೈಮ್ನಲ್ಲಿ ಇದ್ದಾಗ, ಅದು 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ವಿರೋಧ ಪಕ್ಷ ನಾಯಕರು ಜಗದೀಶ್ ಶೆಟ್ಟರ್ ಇದ್ದರು, ಕಾಂಗ್ರೆಸ್ CM ಕೂಡ ಸಿದ್ದರಾಮಯ್ಯನವರು ಇದ್ದರು. ನಮ್ಮ ಅಂಕರ್ ತುಂಬ ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರು. ಆವಾಗ ನೀವು ವಿರೋಧ ಪಕ್ಷದಲ್ಲಿದ್ದರು ಅಥವಾ ಆಡಳಿತ ಪಕ್ಷದಲ್ಲಿದ್ದರು, ಅವಾಗೆಲ್ಲೂ ರೈಸ್ ಆಗಲೇ ಇಲ್ಲ ಈ ಟಾಪಿಕ್ಕು. ಯಾವುದೋ ಧರ್ಮಸ್ಥಳ ಅಭಿಯಾನ, ಏನೋ ಸೌಜನ್ಯ, ಅವೆಲ್ಲ ಯಾವುದು ಬರಲೇ ಇಲ್ಲ. ಯಾಕಂದ್ರೆ ಯಾವುದು ಬರಲಿಲ್ಲ. ಈಗ ಇವ್ರಿಗೂ ಅದಕ್ಕೆ ಸಂಬಂಧನೇ ಇಲ್ಲ. ಇವ್ರಿಗೆ JDSನವ್ರಿಗೆ BJPಯವರಿಗೆ ಯಾವುದಕ್ಕೆ ಸಂಬಂಧನೇ ಇಲ್ಲ. ಸೆಕೆಂಡ್ ತಾಳಿ ಸರ್, ಇಲ್ಲ ಕಂಪ್ಲೀಟ್ ಮಾಡ್ತೀನಿ. ಸೆಕೆಂಡ್ ಸಂಬಂಧ ಇಲ್ಲ. ಹೋರಾಟ ಮಾಡ್ತಿರೋರಲ್ಲ ಯಾರು ಗೊತ್ತಾ? ಜನರು ಸರ್, ಅಲ್ಲಿ ಯಾರು ಸ್ವಯಂ ಸೇವಾ ಸಂಘಗಳು ಬಂದಿರೋದು. ಇವರು ವಿಶ್ಲೇಷಕರು ಪಕ್ಷಪಾತ ಮಾಡ್ತಾರೆ. ಅವರು ನಿಜವಾಗ್ಲೂ ಭಾರತೀಯ ಜನತಾ ಪಾರ್ಟಿ ವಕ್ತಾರರ ತರ ಸತ್ಯವಾದ ಮಾತು ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ನಿಮ್ಮ ಎಲ್ಲಾ ವಾಕ್ಯಗಳು, ಭಾರತೀಯ ಜನತಾ ಪಾರ್ಟಿ ಷಡ್ಯಂತ್ರ ಆಗಿರೋದಂತ ಹೌದು, ಯಾವ್ದೋ ಕಾರಣದ ಕೈಗಳು ಕೆಲಸ ಮಾಡಿರೋದು ಅಂತ ನೀವು ಹೇಳ್ತಾ ಇದ್ದೀರಾ. ನಾವು ಇದಕ್ಕೆ NIA ತನಿಖೆ ಕೊಡಿ. ಯಾಕೆ ಅಂತಂದ್ರೆ ಅದು ಸತ್ಯ ಹೊರಗಡೆ ಬರಲಿ. ಹಂಗಲ್ಲ, ನಾನು SIT ಅಸಮರ್ಥರು ಅಂತ ನಾನು ಒಂದೇ ಸರಿ ಹೇಳಿಕ್ ಬರಲ್ಲ. ಆದ್ರೆ ಜೊತೆಗೆ SIT ಏನು, ಇವಾಗ SIT ಇಂದ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಾಗ್ತದೆ ಎಲ್ಲ ಬುರುಡೆ. ಅದು ಈಗ ಸರ್ಕಾರದೇ ಒಂದು ರೀತಿಯಾದಂತ ಮುಕ್ಕೋಣ ಕಳ್ಸ್ಕೊಂಡಂಗಿದೆ. ಯಾಕೆ SIT ಇಂದ ಏನಾಗ್ತಾ ಇದೆ, ಏನೊಂದು ಸರ್ಕಾರ SIT ಜೋಶ ಮಾಡಿದ್ರು, ಈಗ ಮಾಡಿದ್ರಲ್ಲ ಇವರು ಏನೇನು ಬುಡೆ ಬಿಟ್ಟರೆ ಅದರ ಸುಳ್ಳು ಅಂತ ಗೊತ್ತಾಗ್ತಾ ಇದೆ. ಇದು ಅಪಪ್ರಚಾರ ಆಗ್ತಾ ಇರ್ತಕ್ಕಂಥ ನಿಜ ಅಂತ ಹೋಗ್ತದೆ.
ನಾವು ಹೇಳ್ತೀವಿ ಸತ್ಯದ ಪರಕ್ಕೆ ಜಯ ಸಿಗಬೇಕು, ಸತ್ಯಕ್ಕೆ ಜಯ ಸಿಗಬೇಕು. ಸೌಜನ್ಯದಿರ್ಲಿ ಇನ್ನೊಂದಿರ್ಲಿ, ಸತ್ಯಕ್ಕೆ ಜಯ ಸಿಗಬೇಕು. ಒಳ್ಳೇದಾಯ್ತಲ್ಲ, ಏನು ಇಲ್ಲ ಅನ್ನೋದು ಪ್ರೂವ್ ಆಗಿದ್ದು ಕಾಂಗ್ರೆಸ್ ಹೆಲ್ಪ್ ಮಾಡ್ದಂಗೆ ಆಯ್ತು. ಅಲ್ಲ ಅದನ್ನ ನಾನು ನೋಡಿ ಸರ್, ಈಗ ಏನಿಲ್ಲ ಅಂತ ಪ್ರೂವ್ ಮಾಡ್ತಿದ್ದಕ್ಕೆ ಮುಂಚೆನೆ ಕಾಂಗ್ರೆಸ್ ಅದನ್ನೇ ಹೇಳ್ತಾ ಇರೋದು. ಮುಂಚೆನೆ ಕಾಂಗ್ರೆಸ್ ಇದ್ರ ಬಗ್ಗೆ ಪೂರ್ವ ತಯಾರಿ ಇಲ್ದೇನೆ, ಪೂರ್ವಪರ ಯೋಚನೆ ಮಾಡ್ದೇನೆ ಅವ್ರು ತನಿಖೆ ಮಾಡಿದೆ. ಯಾಕೆ ಎಷ್ಟೊಂಥರ ಇಷ್ಟು ಮಾಡ್ಬೇಕಾಯ್ತು? ಅದಕ್ಕೋಸ್ಕರ ಇದರಿಂದ ಇವಾಗ ಒಂದೊಂದಾಗಿ ಕಳಿಸಿ ಬರ್ತಾರೆ. SIT ಮಾಡಿದ್ರಿಂದ ಒಂದೊಂದಾಗಿ ಈಚೆ ಬರ್ತಾರೆ. ಪ್ರಕಾರ ಪೂರ್ವ ತಯಾರಿ ಏನು? ಪೂರ್ವಪರ ಯೋಚನೆ. ಯಾರು ಚಿನ್ನಯ್ಯ ಬಂದು ಹೇಳ್ದ ನಾನು 106 ಹೆಣಗಳನ್ನು ಊಟ ಮಾಡಿದೀನಿ ಅಂತ, ಮತ್ತೆ SIT ಯಾರು ತನಿಖೆ ಆಗ್ರಹ ಮಾಡಿದ್ರು ಅವ್ರ ಹಿಂದಿಂದ ನೋಡಿ. ಇವಾಗ ಪ್ಲಾನ್ ನಡೆದಿದೆ ಅಂತೇಳಿ ಏನು ಇವಾಗ ಬರ್ತಿದೆ, ಇಷ್ಟೆಲ್ಲಾ ಘಟನೆಗಳು ಡೆಲ್ಲಿಗೆ ಹೋಗಿದ್ದಿರ್ಬೋದು, ಬೆಂಗಳೂರಿನಲ್ಲಿ ಷಡ್ಯಂತ್ರ ನಡೆದ್ರು, ಪ್ಲಾನ್ ಮಾಡಿದ್ದಿರ್ಬೋದು. ಇದೆಲ್ಲ ಮುಂಚೆನೆ ಕೂಡ ಅವ್ರನ್ನೇ ಮುಂಚೆನೆ ಮಾಡಿದ್ದೀರಿ. ಈಗ ಮಾಡ್ತಕ್ಕಂಥ ಮುಂಚೆನೆ ಮಾಡಿದ್ರೆ ಎಲ್ಲ ಈಚೆ ಬರ್ತಾ ಇದ್ದು. ತನಿಖೆ ಮಾಡೋದು ಅಲ್ಲ, ಈಗ 106 ಬೂತಿ ತೆಗೆದಿದ್ದು ಏನಾಯ್ತು? JDS ಬಿಜೆಪಿ ಅವರು ಇದ್ರ ಲಾಭ ತಗೊಳ್ತಾ ಇದಾರೆ ಅನ್ನುವಂತ ಕಾರಣಕ್ಕೆ ನಿನ್ನೆ ಒಂದು ಯಾತ್ರೆ ಮಾಡಿದ್ರು ಅಂತ ಆರೋಪ ಬರ್ತಾ ಇದೆ. ಇಲ್ಲ ನಾವು ನೋಡಿ, ನಾವು ಆಗಲ್ಲ. ನಾವು ಇವತ್ತೇನು ನಮ್ಮ ರಾಜ್ಯದಲ್ಲಿ ನೋಡಿ, ನಾವು ಈಗ ಬೇರೆ ರಾಜ್ಯದಲ್ಲಿ ನಾವು ಮಾಡ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಸತ್ಯಕ್ಕೆ ಜಯ ಸಿಗಬೇಕು. ಈ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಅಪಪ್ರಚಾರದ ವಿರುದ್ಧ ನಾವು NIA ತನಿಖೆ ಆಗ್ಬೇಕು ಅಂತೇಳಿ, ಇದಕ್ಕೆ ಅದು ನಿಜಾಂಶ ಗೊತ್ತಾಗ್ಬೇಕು ಅಂತೇಳಿ ನಮ್ಮ ಹೋರಾಟ. ರವೀಶ್ ಅವರೇ, ನೀವೇನ್ ಹೇಳ್ತೀರಾ? ಕಾಣದ ಕೈಗಳ ಕೆಲಸ ಆಗ್ತಾ ಇದೆ, ಅದಕ್ಕೆ ಇವರುಗಳ ಯಾತ್ರೆ NIAಗೆ ವಹಿಸಿ ಎನ್ನುವಂತ ಒಂದು ಆಗ್ರಹ. ಸರ್, NIA ಏನು ಅದೇನು ಪ್ರಶ್ನಾತೀತ ಅಲ್ಲ. ಈಗ SIT ಎಲ್ಲ ಇಲ್ಲಿ ಸಲ್ಲದವನು ಎಲ್ಲಿ ಸಲ್ಲನ ಅಂತ ಗಾದೆ ಇದೆ. ನಮ್ಮ SIT ಏನು ಅವ್ರಿಗೆ ಶಕ್ತಿ ಇಲ್ವಾ? ಅವ್ರಿಗೆ ದಮ್ ಇಲ್ವಾ? ನಮ್ಮ ಇಡೀ ಇಂಡಿಯಾದಲ್ಲೇ ನಮ್ಮಂಥ ಪೊಲೀಸ್ ಇಂಟೆಲಿಜೆನ್ಸ್ ಇಡೀ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ. ನಾಚಿಕೆ ಆಗ್ಬೇಕು. ಅವ್ರು SIT ಕೊಡಿ ಎಲ್ಲದಕ್ಕೂ ಹೋಗಿ ಬಂದು SITಗೆ ಕೊಟ್ಟರೆ ಇಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆನ ನಾವು ಅಗೌರವ ಮಾಡ್ದಂಗೆ ಆಗುತ್ತೆ. ಆದರೆ ವಾಸ್ತುಸ್ಥಿತಿ ಏನು ಗೊತ್ತಾ ಸರ್? ಆದರೆ ಒಂದು ನಿಮಿಷ, ಪೊಲೀಸ್ ಅವರು ನಮ್ಮಲ್ಲಿ ಶಕ್ತಿ ಇದ್ದಾರೆ ಸರ್, ಆದರೆ ನಡೆಸ್ತಕ್ಕಂಥ ಸರ್ಕಾರ ಅವರು ಫ್ರೀ ಬಿಡ್ತಾ ಇಲ್ವಲ್ಲ, ಅದು ಇಂಪಾರ್ಟೆಂಟ್. ಫ್ರೀ ಬಿಡ್ತಾ ಇಲ್ವಲ್ಲ ಸರ್. ನಾನು ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿ ನಮ್ಮ ಪೊಲೀಸ್ ಇಲಾಖೆ ತುಂಬ ಸಶಸ್ತ್ರವಾಗಿದೆ, ಸಕ್ಷಮವಾಗಿದೆ, ತುಂಬ ಶಕ್ತಿಶಾಲಿಯಾಗಿದೆ. ಇಲ್ಲಿಂದ ಹೋಗ್ಬಿಟ್ಟು ಬಿಹಾರದಿಂದ ಎತ್ತಾಕೊಂಬತ್ತಾರೆ ಕ್ರಿಮಿನಲ್ಸ್ಗಳನ್ನ. ಇಲ್ಲ ಗುರುಗಳೇ, ನಿಮಗೆ ಮಾಹಿತಿ ಇದೆ ಹೆಂಗಿದೆ ಅಂದರೆ, ಲಾ ಆ್ಯಂಡ್ ಆರ್ಡರ್ ನಂಬರ್ 1 ಇದೆ ನಮ್ಮ ಸ್ಟೇಟಲ್ಲಿ. ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಎರಡು ಮಾತೇ ಆಡೋಂಗಿಲ್ಲ. ಅಲ್ಲಿ ಹೋಗಿರೋ SIT ಏನು ಕೆಲಸ ಮಾಡೋರೆ ಸಾಮಾನ್ಯದವರಲ್ಲ, ಅವರೆಲ್ಲ ತುಂಬ ಇಂಟೆಲಿಜೆಂಟ್ ಪೀಪಲ್ ಇದ್ದಾರೆ. ಇವ್ರು ಏನು ಮಾಡ್ತಾರೆ ಅಂದರೆ, ಇವ್ರು ಬೇಳೆ ಬೇಯಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ನಾನು ಹೇಳ್ತೀನಿ ಸರ್, ಯಾವುದೇ ಧರ್ಮನ ಸರ್ ಯಾರಿಂದನೂ ನಾಶ ಮಾಡೋಕ್ಕಾಗಲ್ಲ. ಎಷ್ಟೋ ಯಾರು ಬಂದರು, ಮೊಘಲರು ಬಂದರು, ಡಚ್ಚರು ಬಂದರು, ಪೋರ್ಚುಗೀಸ್ ಬಂದರು, ನಮ್ಮ ದೇಶದಲ್ಲಿರೋ ನಮ್ಮ ಧರ್ಮ ಇನ್ನೂ ದಿನ ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರತು, ಇವರಲ್ಲಿ ಏನಂದರೆ ಹಿಡನ್ ಅಜೆಂಡಾ ಇದೆ BJPನಲ್ಲಿ. ಪ್ರತಿಯೊಂದು ವಿಷಯಕ್ಕೂ ಅವ್ರು ಹಿಡನ್ ಅಜೆಂಡಾ ತಗೊಬಂದು ಒಂದು ರಾಂಗ್ ಮೆಸೇಜ್ ಪಾಸ್ ಮಾಡಿ, ಈಗ ಅಲ್ಲಿ ಸತ್ತಿರೋರು ಹಿಂದೂಗಳೇ, ಸಾಯಿಸಿರೋರು ಹಿಂದೂಗಳೇ. ಹಂಗಾಗಿ ನಾವು ಯಾಕೆ ಇನ್ನೊಂದು ಧರ್ಮ ಮಧ್ಯದಲ್ಲಿ ತರಬೇಕು?